ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿಮ್ಮ ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ಆಗ್ಲೇ ಇಂಟ್ರೆಸ್ಟ್ ತೋರಿಸಿದ್ದೆ, ಬಟ್ ರಾಮ್ ಗೋಪಾಲ್ ಜೊತೆ ನೀವು ಆಗ್ಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ. ಹೌದೌದು, ಬಿಸ್ನೆಸ್ ಸಂಬಂಧ ಎರಡು ಒಂದಾಗೆ ನೋಡಿದ್ರು. ಆಮೇಲೆ ಅಗ್ರಿಮೆಂಟನ್ನು ಅವರೇ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರು. ಗೊತ್ತಾಯ್ತು ನನಗೆ. ಎಲ್ಲಿ ನಿಮ್ಮ ಮೊಮ್ಮಗ ನಂದನ್? ಬರ್ತಾನೆ. ಅವನ ಕಾಲ್ಗೆ ಸ್ವಲ್ಪ ಏಟಾಗಿತ್ತು, ಎಷ್ಟು ತಗೋತಾ ಇದ್ದ. ನರೇಂದ್ರ, ನಂದನ್ಗೆ ಹೋಗ್ಕರಿ. ಹಾ ಮಾಜಿ. ಓ ರಿಷಿ, ಬಾ. ನಮಸ್ತೆ ಮಾಜಿ. ಇರ್ಲಿ ಇಲ್ಲಿ, ಗಾಡ್ ಬ್ಲೆಸ್ ಯು. ಕೂತ್ಕೋ. ಜಯಂತಿ, ರಿಷಿಗೆ ಒಂದು ಕಾಫಿ ತಗೊಂಡ್ ಬಾ. ವಾವ್, ಈ ಅಮ್ಮಾಜಿ ಸ್ವೀಟ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯಾವುದೇ ಒಕೇಶನ್ ಬಂದ್ರು ಇದನ್ನೇ ತರಿಸೋದು. ಈಗ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗೋ ಅವಕಾಶ ಸಿಕ್ಕಿದೆ. ಐ ಆಮ್ ಸೋ ಲಕ್ಕಿ. ಪೂರ್ವಿ, ಸ್ವಲ್ಪ ಕೊಟ್ಬಿಡು. ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳೇನ ನಿಮ್ಮನೆ ಸೊಸೆ? ಐ ಮೀನ್ ನಂದನ್ ಹೆಂಡತಿ? ಇಲ್ಲ ಇಲ್ಲ, ಇವಳು ನಂದನ್ ಹೆಂಡತಿ ತಂಗಿ. ಓ, ಯಾಕಪ್ಪ, ಏನಾಯ್ತು? ರಿಷಿ, ಕೇರ್ಫುಲ್. ಅಯ್ಯೋ ಹುಷಾರಪ್ಪ. ಏನಮ್ಮ ಪೂರ್ವಿ, ನೀನ್ ಕಾಫಿ ಕೊಡೋದಿಕ್ಕೂ ಬರೋದಿಲ್ವಲ್ಲ? ನೋಡಿ, ಎಲ್ಲ ಚೆಲ್ಬಿಟ್ಟೆ. ಒಂದ್ ಕೆಲ್ಸನೂ ಮಾಡೋದಿಕ್ ಬರಲ್ಲ ನಿಂಗು. ಅಯ್ಯೋ ಆಂಟಿ, ಅವ್ರದ್ದೇನು ತಪ್ಪಿಲ್ಲ, ನಾನೇ ಚೆಲ್ಕೊಂಡೆ. ಪೂರ್ವಿ, ರಿಷಿನ ವಾಶ್ ಬೇಸನ್ ಹತ್ರ ಕರ್ಕೊಂಡು ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇವನೇ ನನ್ ಮೊಮ್ಮಗ ನಂದನ್. ಅಮ್ಮಾಜಿ ಸ್ವೀಟ್ಸಿನ ಮುಂದಿನ ರಾಯಭಾರಿ ಇವನೇ. ನಮ್ಮ ಮಕ್ಕಳು ನಮ್ಮ ಬಿಸ್ನೆಸ್ ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಇಂಟ್ರೆಸ್ಟ್ ತೋರಿಸಿದಾಗ ಆ ಖುಷಿನೇ ಬೇರೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಮ್ಮ ಸ್ವೀಟ್ಸ್ಗೆ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಒಪ್ಪಿದ್ದೀರಾ. ನಾನೇನ್ ಸಹಾಯ ಮಾಡಲಿಲ್ಲ. ಅಮ್ಮಾಜಿ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟರ್ ನಾನು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಿದೆ. ರೀ, ನಿಜ ಹೇಳ್ರಿ, ನಾವಿಬ್ರು ಇವತ್ತೇ ತಾನೇ ಫಸ್ಟ್ ಮೀಟ್ ಆಗ್ತಿರೋದು. ಆದ್ರೆ ನಿಮ್ಗೆ ನನ್ನ ಮೇಲೇನೋ ಹಳೆ ದ್ವೇಷ ಇರೋ ಥರನೇ ಆಡ್ತಿದ್ದೀರಪ್ಪ. ಯಾಕೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರಾ? ಆಗ್ಲೇ ನನ್ನನ್ನು ಅಷ್ಟು ಜೋರಾಗಿ ಕರೆದು ಕೆಳಗೆ ಬೀಳಂಗ್ ಮಾಡಿದ್ರಿ. ಈಗ ನನ್ನ ಕೈ ಮೇಲೆ ಕಾಫಿ ಚೆಲ್ಲಿದ್ರಿ. ನನಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣ್ರಿ. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಏನು? ನಾನ್ ಕಾಫಿ ಚೆಲ್ಲದ್ನ? ನೀವೇ ತಾನೇ ಎಲ್ಲೆಲ್ಲ ನೋಡ್ಕೊಂಡು ಕಾಫಿ ಚೆಲ್ಕೊಂಡಿದ್ದು. ಈಗ ಸುಮ್ನೆ ನನ್ ಮೇಲೆ ಎತ್ತಾಕ್ಬೇಡ್ರಿ. ರೀ, ನಿಧಾನಕ್ಕೆ ಮಾತಾಡ್ರಿ. ಹುಡುಗಿಯರಿಗೆ ಮೂಗಿನ ತುದಿಲ್ ಸಿಟ್ಟಿದೆ ಅಂತ ಗೊತ್ತು, ಆದ್ರೆ ನಿಮ್ಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಕಡೆ ಸಿಟ್ಟಿದೆ ಕಣ್ರಿ. ಸರಿ, ಹೋಗ್ಲಿ ಬಿಡಿ, ನಂದೇ ಮಿಸ್ಟೇಕು. ಆಯ್ತಾ? ಮಾಫಿನಾ? ತಗೊಳ್ಳಿ. ರೀ, ನೀವೇನು ಕೆಲಸ ಮಾಡ್ತಿದ್ದೀರಾ? ಕಾಲೇಜ್ಗೆ ಹೋಗೋ ಕೆಲಸ. ಓ, ಲೆಕ್ಚರರಾ? ಇನ್ನೂ ನೋಡಕ್ಕೆ ಪುಟ್ಟ ಹುಡುಗಿ ಥರ ಇದ್ದೀರಾ. ಈಗಲೇ ಕಾಲೇಜಲ್ಲಿ ಟೀಚ್ ಮಾಡ್ತೀರಾ? ನೀವು ನೋಡ್ತಿದ್ರೆ ಸ್ಟ್ರಿಕ್ಟ್ ಟೀಚರ್ ಅನ್ಸತ್ತೆ. ನೀವು ಕಾಲೇಜಿಗೆ ಬಂದ್ರೆ ಹುಡುಗರೆಲ್ಲ ಗಡಗಡ ಅಂತ ನಡುಕ್ತಾರೇನೋ, ರೈಟ್? ಅಯ್ಯೋ, ನಾನೇ ಮಾತಿನ ಮಲ್ಲಿ ಅಂದ್ರೆ ನೀವ್ ನನ್ಗಿನ್ನ ಒಂದ್ ಕೈ ಮೇಲೆ ಕಣ್ರಿ. ನನ್ನನ್ನೇ ಮಾತಾಡಕ್ ಬಿಡ್ತಿಲ್ವಲ್ಲ ನೀವು. ನಾನು ಕಾಲೇಜ್ ಹೋಗ್ತಾ ಇರೋದು ಕಲ್ಸಕ್ಕಲ್ಲ, ಕಲಿಯಕ್ಕೆ. ಓ, ಓಕೆ ಓಕೆ. ರೀ, ಏನು ಓದ್ತಿದ್ದೀರಾ?
ನಾನೊಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಷ್ಟ ಇದ್ರೆ ಹೇಳಿ, ಹೇಳಿದ್ರೆ ನಾಲ್ಗೇನು ಸೌದೋಗೋದಿಲ್ಲ ಅಲ್ವಾ? BCom ಸೆಕೆಂಡ್ ಇಯರ್. ಓ, ಯಾವ ಕಾಲೇಜು? ಬೇಡ ಬೇಡ, ಯಾವ ಕಾಲೇಜ್ ಆದ್ರೆ ಏನು, ಚೆನ್ನಾಗಿ ಓದಿದ್ರೆ ಸಾಕು. ವಿಶ್ ಯು ಗುಡ್ ಲಕ್. ರಿಷಿ ಬಾ. ನಂದನ್, ರಿಷಿ ಇವ್ರ ಮಗ. ರಿಷಿ, ಇವನು ನನ್ನ ಮುದ್ದು ಮೊಮ್ಮಗ ನಂದನ್. ಹೆಲೋ ಹೆಲೋ. ಕೂತ್ಕೋ. ಇರಪ್ಪ, ನಿಂಗೆ ಬೇರೆ ಕಾಫಿ ತಂದ್ಕೊಡ್ತೀನಿ. ಅಯ್ಯೋ ಆಂಟಿ ಬೇಡ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಈಗ ಹೊರಡ್ಲೇಬೇಕು. ಯಾಕಷ್ಟು ಅರ್ಜೆಂಟು? ಊಟ ಮಾಡ್ಕೊಂಡು ಹೋಗಿ. ಹೌದೌದು, ಇವತ್ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ, ಇವನು ಹೊರಡುವಾಗ್ಲೇ ಹೇಳಿದ್ದ ಇನ್ನೊಂದು ಮೀಟಿಂಗ್ಗೆ ಅಟೆಂಡ್ ಮಾಡಬೇಕು ಅಂತ. ಮಗನ್ನ ಕರ್ಕೊಂಡು ತುಂಬಾ ದಿವಸದ ಮೇಲೆ ಮನೆಗೆ ಬಂದಿದ್ದೀರಾ, ನಿಮ್ಮನ್ನ ಹಾಗೆ ಕಳ್ಸಕ್ಕಾಗತ್ತಾ? ಊಟ ಮಾಡ್ಕೊಂಡು ಹೋಗಿ. ಇವತ್ತು ಒತ್ತಾಯ ಮಾಡಬೇಡಿ, ಇನ್ನೊಂದ್ಸಲ ಖಂಡಿತ ಬರ್ತೀವಿ. ಹೌದು ಅಮ್ಮಾಜಿ, ಈಗ ಹೊರಡ್ಲೇಬೇಕು. ಸರ್, ನಂದನ್, ನಿನ್ನ ಪ್ಲಾನ್ಸ್ ಬಗ್ಗೆ ನನಗೆ ತುಂಬಾ ಇಷ್ಟ ಆಯ್ತು. ಇದ್ರ ಬಗ್ಗೆ ನನ್ನ ಮಗನ ಜೊತೆ ಮಾತಾಡಿ ಹೇಗೆ ಮುಂದುವರಿಸೋಣ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಅಗ್ರಿಮೆಂಟ್ ಫಾರ್ಮಾಲಿಟೀಸ್ನ ಮುಗಿಸ್ಬಿಡೋಣ. ಓಕೆ? ಶಾರ್ ಸರ್. ನಾವಿನ್ ಬರ್ತೀವಿ. ಹೋಗ್ಬೇಕು. ಬರ್ತೀನಿ ನಾನು. ಓಕೆ. ಹೇಳಿ. ಏನ್ ಪದ್ಮಿನಿ, ನಿನ್ನ ಅಲ್ಲ ನಿನ್ನ ತಂಗಿ ಗಂಡ ಎಂತ ಒಳ್ಳೆ ಸೀಕ್ರೆಟ್ ಹೇಳ್ಬಿಟ್ಟ ಗೊತ್ತಾ? ನಾನೇನೋ ಡ್ಯಾನ್ಸ್ ಸೀಕ್ರೆಟ್ನ ನಂದನಿಗೆ ಹೇಳೋಣ ಅಂತ ಬಂದ್ರೆ ಅವನು ಎಂತ ದೊಡ್ಡ ಸೀಕ್ರೆಟ್ ಹೇಳ್ಬಿಟ್ಟ ಗೊತ್ತಾ? ಸರಿ ಬಿಡು, ಅವನು ಹೇಳಿದ್ದು ತುಂಬಾ ಒಳ್ಳೇದಾಯ್ತು. ಅದರಿಂದ ನನಗೆ ತುಂಬಾ ದೊಡ್ಡ ಉಪಯೋಗ ಆಗೋದಿದೆ. ಸರಿ, ಅದೆಲ್ಲ ಬಿಡು. ಈಗ ನೀನು ನನಗೆ 4 ಲಕ್ಷ ಯಾವಾಗ ಕೊಡ್ತೀಯಾ? ಎಲ್ಲಿಗೆ ಬರ್ಬೇಕು ನಾನು? ನೀನೇ ಬಂದು ಕೊಡ್ತೀಯಾ ಅಥವಾ ನಾನೇ ಅಲ್ಲಿಗೆ ಬಂದು ಇಸ್ಕೊಳ್ಳ? ಬೇಡ ಬೇಡ, ನೀವು ಮಾತ್ರ ಬರಬೇಡಿ. ನಿಮ್ ದುಡ್ಡ ಖಂಡಿತ ಕೊಟ್ಟೆ ಕೊಡ್ತೀನಿ. ನಾಳೆ ಕೊಡ್ತೀಯಾ? ನಾಳೆ ಅಂತ ಹೇಳ್ಬೇಡಿ, ನನ್ನ ಹತ್ರ ದುಡ್ಡಿಲ್ಲ. ನನಗೆ ಒಂದೇ ಒಂದು ವಾರ ಅವಕಾಶ ಕೊಡಿ. ನೋ ಚಾನ್ಸ್. ನಾಳೆ ಅಂದ್ರೆ ನಾಳೆನೇ ಬೇಕು. ಇಲ್ಲಾಂದ್ರೆ ಹೇಳು, ನಾನು ನಿಮ್ಮ ಮನೆಗೆ ಬರ್ತೀನಿ. ನಂದನ್ ಹೆಂಡ್ತಿ ನೀನಲ್ಲ, ನಿನ್ನ ತಂಗಿ ಅಂತ ಎಲ್ರಿಗೂ ಹೇಳ್ತೀನಿ. ಆಮೇಲೆ ನಿನ್ಗೊಳ್ ಜೀವನ ನರಕ. ದಯವಿಟ್ಟು ಹಂಗೆ ಮಾಡಬೇಡಿ. ನಾನು ನಿಮಗೆ ಮೋಸ ಮಾಡೋಳಲ್ಲ. ಖಂಡಿತವಾಗ್ಲೂ ನಿಮ್ಮ ಹಣ ನಿಮ್ಗೆ ಕೊಟ್ಟೆ ಕೊಡ್ತೀನಿ. ನನ್ಗೆ ಒಂದೇ ಒಂದು ವಾರ ಟೈಮ್ ಕೊಡಿ ಪ್ಲೀಸ್. ವಾರ ಎಲ್ಲ ಕಾಯಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ನನ್ನ ದುಡ್ಡು ನನಗೆ ಬೇಕಷ್ಟೆ. ಅಯ್ಯೋ, ನಾಳೆನೆ 4 ಲಕ್ಷ ಅಂದ್ರೆ ನಾನು ಎಲ್ಲಿಂದ ಹೊಂದಿಸ್ಲಿ? ಪಾಪ ಪಾವನಿ ಸೊಪ್ಸಾರು ತಿನ್ಬೇಕು ಅಂತ 7 ದಿವಸದಿಂದ ಆಸೆ ಪಡ್ತಾ ಇದ್ಲು. 10 ರೂಪಾಯಿಗೆ ಈಟೊಂದು ಸೊಪ್ಪು ಸಿಕ್ಕೈತೆ. ಇವತ್ತು ಸಂದಾಗೆ ಸೊಪ್ಸಾರು ಮಾಡ್ಬಿಡ್ತೀನಿ. ಪದ್ದು ಪೂರ್ವಿಗೂ ಸೊಪ್ಸಾರು ಅಂದ್ರೆ ಸ್ಯಾನೆ ಜೀವ. ಪಾಪ ಪದ್ದು ಹೆಂಗಿದಳೋ ಏನೋ. ನಂದನ್ನವ್ರಿಗೆ ಎಲ್ಲ ವಿಷಯ ಗೊತ್ತಾಗೈತೆ. ಕ್ವಾಪ ಮಾಡ್ಕೊಂಡವ್ರೆ ಅಂತಿದ್ಲು. ಅವ್ರ ಕ್ವಾಪ ಕಮ್ಮಿ ಆಯ್ತೋ ಏನೋ.
ಹಲೋ ಅತ್ಯವ. ಅದು ಸಂದಾಕಿದೆಯಾ ಕಂದ? ನಂದನ್ನವ್ರಿಗೆ ಕೋಪ ಎಲ್ಲ ಕಮ್ಮಿ ಆಯ್ತಾ? ಇಬ್ರು ಸಂದಾಕಿದ್ದೀರ ತಾನೇ? ಹೊಸ ಸಮಸ್ಯೆ ಶುರು ಆಗೈತೆ ಅತ್ಯವ. ಆ ಶೋಭ್ ರಾಜು ನಂಗ್ ಮತ್ತೆ ಕಾಟ ಕೊಡ್ತಾವನೆ. ಮನೆ ಹತ್ರ ಎಲ್ಲ ಬರಕ್ ಶುರು ಮಾಡಿದಾನತ್ಯವ. ಅಯ್ಯೋ ದ್ಯಾವ್ರೆ, ರಾಮೇಶ್ವರಕ್ ಹೋದ್ರು ಶನೇಶ್ವರಕ್ ಕಾಟ ತಪ್ಪಲಿಲ್ಲ ಅಂತಂಗ ಆಯ್ತಲ್ಲವ್ವ. ಅದು ಅಲ್ದೆ ಮದ್ವೆ ಸತ್ಯ ಎಲ್ಲ ಅವನಿಗೆ ಗೊತ್ತಾಗೋಯ್ತತ್ಯವ. ಅದನ್ನ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಎದುರಿಸ್ತವನೆ. ಅದನ್ನ ಹೇಳ್ಬಾರ್ದು ಅಂದ್ರೆ ಅವ್ನ್ ಇವತ್ತೇ 4 ಲಕ್ಷ ಕೊಡ್ಬೇಕಂತೆ. ನನ್ನ ಹತ್ರ ದುಡ್ಡೇ ಇಲ್ಲ ಅತ್ಯವ. ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಅಯ್ಯೋ, ಏಟೊಂದು ಕಷ್ಟ ಅನ್ಭವಿಸ್ತಾ ಇದೀಯವ್ವ ನೀನು. ಇಂಥ ಪರಿಸ್ಥಿತಿನಾಗೆ ನನ್ನಿಂದ ನಿಂಗೆ ಏನು ಸಹಾಯ ಮಾಡಕ್ ಆಗ್ತಿಲ್ವಲ್ಲವ್ವ. ಒಂದ್ ಕೆಲ್ಸ ಮಾಡವ್ವ, ನಂದದವ್ರ ತಾವನೇ ದುಡ್ಡು ಇಸ್ಕೊಂಡು ಅವನಿಗೆ ಕೊಟ್ಬಿಡು. ಅತ್ಯವ, ಅಷ್ಟೊಂದು ಹಣನ ಅವ್ರ ಹತ್ರ ಕೇಳಕ್ಕೆ ನನ್ಗೇನ್ ಅಧಿಕಾರ ಆಯ್ತತ್ಯವ? ನಾನೇನ್ ಅವ್ರ ಹೆಂಡ್ತಿನ ಅಲ್ವಲ್ಲ ಅತ್ಯವ? ಮತ್ತೆ ನನ್ ಯಾವ ಮುಖ ಇಡ್ಕೊಂಡ್ ಕೇಳಲಿ? ಇಲ್ಲ ಅತ್ಯವ, ಇಷ್ಟು ದಿನ ನಾನು ಅವ್ರ ಕೊಟ್ಟ ತಲೆನೋವೇ ಸಾಕು. ಇನ್ನ ನನ್ ಸಮಸ್ಯೆ ಎಲ್ಲ ಅವ್ರ ತಲೆಗಟ್ಟಿ ಅವನ ಕಷ್ಟದಲ್ಲಿ ಸಿಕ್ಕಾಕ್ಸಕ್ಕಿಲ್ಲ. ಹಲೋ ಪದ್ದು, ಪದ್ದು, ಯಾಕೆ ಪದ್ಮಿನಿ, ಆ ಶೋಭರಾಜ್ ಫೋನ್ ಮಾಡಿ ಹೆದರ್ಸ್ತಿದ್ದಾನಂತ ಒಂದ್ ಮಾತು ಹೇಳಿಲ್ಲ ನೀನ್ ನನ್ಗೆ? ಅದು ನಂದನ್ನವ್ರೆ. ಈ ಮದ್ವೆನೆಲ್ಲ ಬಿಟ್ಟು ಹಾಕು. ಮದ್ವೆಗೆ ಮುಂಚೆ ನಾನು ನೀನು ಪ್ರೀತಿಸ್ತಿದ್ದಾಗ ನನ್ನ ಕಷ್ಟ ನಿಂದು, ನಿನ್ ಕಷ್ಟ ನಂದು ಅಂತ ಹೇಳ್ಕೊಂಡಿದ್ದೆಲ್ಲ ಮರ್ತೇ ಹೋಯ್ತಾ? ಈಗ ನಿನಗೆ ಕಷ್ಟ ಬಂದಾಗ ನನ್ನ ಹತ್ರ ಒಂದ್ ಮಾತು ಹೇಳ್ಕೊಬೇಕಂತ ಅನ್ನಿಸ್ದೆ ಹೋಯ್ತಾ ಪದ್ಮಿನಿ ನಿನಗೆ? ಇಷ್ಟು ದಿನ ಎಲ್ಲ ನೋವನ್ನು ನೀನೇ ನುಂಗಿದ್ಯಾ, ಈಗಲೂ ಹಾಗೇನಾ? ನಾನಿಲ್ವಾ ಪದ್ಮಿನಿ ನಿನ್ಗೆ ಅಂತ? ಆದ್ರೂ ಯಾಕೆ ನನ್ನ ಹತ್ರ ಏನೂ ಹೇಳ್ಕೊತಿಲ್ಲ?